ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಾಯ್ ಗೆಳೆಯರೇ, ನಮಸ್ತೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೇ, ಕೆಲವರು ನನಗೆ ಕಮೆಂಟ್ಸಲ್ಲಿ ಮತ್ತು ಕೆಲವರು ಕಾಲ್ ಮಾಡಿ ಕೇಳಿದ್ರಿ, ಸ್ವಲ್ಪ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ಗೆ ಮತ್ತು ಧನಾಕರ್ಷಣೆಗೆ ವ್ಯಾಪಾರ ಇಂಪ್ಲಿಮೆಂಟ್ ಆಗೋದಕ್ಕೆ ಏನಾದರೂ ನಮಗೆ ಯಾವುದಾದ್ರೂ ಏನಾದರೂ ಬೆನಿಫಿಟ್ ಅಥವಾ ರೆಮಿಡಿ ಮಾಡಿಕೊಡಿ ಅಂತ. ನೋಡಿ, ನಿಮಗೆ ಒಂದು ಶಾಸ್ತ್ರಬದ್ಧವಾದ ಒಂದು ಅಪರೂಪವಾದ ಒಂದು ಯಂತ್ರ ನಾನು ತೊಗೊಂಬಂದಿದ್ದೀನಿ. ಯಾವುದಾದ್ರೂ ಅಂಗಡಿಗಳಲ್ಲಿ ಯಾರಾದರೂ ಅಂಗಡಿ ವ್ಯಾಪಾರ ಮಾಡ್ತಾರೆ ಅಥವಾ ಬೇರೆ ಥರ ಬಿಸ್ನೆಸ್ ಏನೇ ವ್ಯಾಪಾರ ಮಾಡ್ತಾಯಿದ್ರು, ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಏನಾದರೂ ನೀವು ವ್ಯವಹಾರ ಮಾಡ್ತಾಯಿದ್ರು, ಧನಾಕರ್ಷಣೆಗೆ ಮತ್ತು ಅದರ ಒಂದು ಎಲ್ಲ ಕೆಟ್ಟ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮತ್ತು ರಕ್ಷಣೆಗೆ, ನಿಮ್ಮ ಅಂಗಡಿಗೆ ರಕ್ಷಣೆಗೆ, ವ್ಯಾಪಾರದಲ್ಲಿ ನಿಮ್ಮ ಒಂದು ರಕ್ಷಣೆಗೆ ಈ ಒಂದು ಯಂತ್ರ ಬಹಳ ಉಪಯೋಗ ಆಗುತ್ತೆ. ತುಂಬ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇದು. ಎಲ್ಲ ಆಲ್ರೆಡಿ ಪ್ರಯೋಗ ಮಾಡಿ ನೋಡಿದ್ದೀವಿ. ಇದು ನಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಇದು ಅಂಗಡಿಯಲ್ಲಿ ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಇಂಟ್ರೆಸ್ಟ್ ಇದೆ ಮಾತ್ರ ಹೇಳ್ತಾ ಇದ್ದೀನಿ. ಯಾರು ಬೇಕೋ ಮಾಡ್ಬೋದು. ಮನೆಯಲ್ಲೂ ಇಟ್ಕೊಬೋದು. ಇದನ್ನು ದುಡ್ಡಿನ ವ್ಯವಹಾರ ಮಾಡೋರು ಯಥೇಚ್ಛವಾಗಿ ಮನೆಯಲ್ಲೇ ಇಟ್ಕೊಬೋದು. ಇದು ಮಾಡೋದ್ರಿಂದ ತುಂಬ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಇದನ್ನು ಮಾಡಬೇಕಂದ್ರೆ ಕಂಡೀಷನ್ಸ್ ಹೇಳ್ತೀನಿ ಕೇಳಿ. ಪ್ರತಿ ಗುರುವಾರ ಮತ್ತು ಭಾನುವಾರ, ಅಥವಾ ಗುರುವಾರ ಅಥವಾ ಭಾನುವಾರ ಯಾವುದಾದ್ರೂ ಒಂದು ದಿವಸ, ಗುರುವಾರ ಆಗಲಿ ಅಥವಾ ಭಾನುವಾರ ಆಗಲಿ, ನೀವು ಖಂಡಿತ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಮಡಿಯಿಂದ, ಯಾರು ಅಂಗಡಿ ಹೋದಾರ ಯಾರಿರ್ತಾರೆ ಅವರು, ಅಥವಾ ಅಂಗಡಿ ಹೋದಾರ ಹೆಂಗಸಾಗಲಿ ಗಂಡಸಾಗಲಿ ಇಬ್ಬರಲ್ಲೊಬ್ಬರು ಅಂಗಡಿ ಹೋದಾರು ಮಡಿಯಿಂದ ಇರಬೇಕು. ಶುಚಿತ್ವವಾಗಿ ಶುದ್ಧವಾದ ಬಟ್ಟೆ ತೊಟ್ಕೊಂಡು, ಗಂಧೆ ಎಲ್ಲ ಇಟ್ಕೊಂಡು, ಹಣೆಗೆ ವಿಭೂತಿ ಎಲ್ಲ ಇಟ್ಕೊಂಡು ಶುದ್ಧವಾಗಿ ಸ್ನಾನ ಮಾಡಿ ಮನೆ ದೇವ್ರಿಗೆ ಪೂಜೆ ಮಾಡಿದ್ದಾದಮೇಲೆ, ನೀವು ಸ್ನಾನ ಪೂಜೆ ಎಲ್ಲ ಮುಗಿಸಿ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ, ನೀವು ಖಂಡಿತವಾಗ್ಲೂ ಇದನ್ನು ಯಂತ್ರ ಬರೀಬೇಕು ಅಂತ ದಿವಸ ನೀವು ಒಬ್ಬರೇ ಗೋಪಿಯಾಗಿ ಕೂತ್ಕೊಂಡು ಮನೆಯಲ್ಲಿ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದಾದ್ಮೇಲೆ, ತಾಮ್ರದ ತಗಡು ಬರುತ್ತೆ, ತಾಮ್ರದ ರೇಕ್ ಬರುತ್ತೆ ಅಂಗಡಿಯಲ್ಲಿ, ಅದನ್ನು ತೊಗೊಂಬನ್ನಿರಿ. ತಾಮ್ರದ ರೇಕ್ ತೊಗೊಂಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಒಂದು 5ಕ್ಕೆ 5 ಇಂಚು ಅಥವಾ 5ಕ್ಕೆ 4 ಇಂಚು ರೇಕ್ ಬರುತ್ತೆ. 6ಕ್ಕೆ 6 ಇಂಚು 4 ಇಂಚು ಆ ಥರ ರೇಕ್ಸ್ ತಾಮ್ರದ ತಗಡು ರೇಕ್ ಬರುತ್ತೆ. ಅದನ್ನು 5 ರೇಕು ತರಬೇಕು. ನೀವು 5 ತಾಮ್ರದ ತಗಡಿನ ರೇಕು ತರಬೇಕು. ತೊಗೊಂಬಂದು ನೀವು ತಾಮ್ರದ ತೊಗೊಂಬಂದು, ಏನು ನಾನು ಬರೆದಿದ್ದೀನಿ ಇಲ್ಲಿ ನೋಡಿ, ಎಷ್ಟು ಕಾಲಮು, 1 2 3 4 5 6 ಈ ರೀತಿ ಅಡ್ಡವಾಗಿ 6 ಕಾಲಮ್ ಬರಬೇಕು. ಉದ್ದವಾಗಿ 1 2 3 4 5 6 7 ಈ ರೀತಿ 7 ಕಾಲಮ್ ನೋಡಿ. ಇದು 1 2 3 4 5 6 ಈ ರೀತಿ ಉದ್ದವಾಗಿ 6 ಕಾಲಮು, ಅಡ್ಡವಾಗಿ 7 ಕಾಲಮ್ ಇರ್ತಕ್ಕಂಥ ಒಂದು ಯಂತ್ರದ ಮೇಲೆ ನೀವು ಗೆರೆಗಳನ್ನ ಹಾಕ್ಕೋಬೇಕು. ಈ ಗೆರೆಗಳನ್ನ ಹಾಕ್ಕೊಳ್ಳೋದಕ್ಕೆ ಏನು ಬಳಸಬೇಕು ಅಂತಂದರೆ, ನೀವು ಯಾವುದಾದ್ರೂ ಪೆನ್ನಲ್ಲೇ ಬಳಸ್ಬೋದು. ಬಟ್ ಪೆನ್ ಅದು ಬರದೇ ಇರತಕ್ಕಂಥ, ಇಂಕ್ ಇಲ್ಲದೆ ಇರತಕ್ಕಂಥ ಪೆನ್ನು ಉಪಯೋಗಿಸ್ಬೋದು, ಅಥವಾ ಸೂಜಿ ಉಪಯೋಗಿಸ್ಬೋದು. ತಾಮ್ರದ ಸೂಜಿನೇ ಬರುತ್ತೆ. ತಾಮ್ರದ ಸೂಜಿನೋ ಅಥವಾ ಈ ತಾಮ್ರದ ಮೊದಲನೇ ಸೂಜಿನಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಈ ತಾಮ್ರದ ತಗಡಿನ ಮೇಲೆ ನೀವು ಬರಿಬೇಕಾದ್ರೆ ಬೆಳ್ಳಿಯ ಅಥವಾ ಸೂಜಿ ಅಥವಾ ತಾಮ್ರದ ಸೂಜಿ ಅಂತಲೇ ಬರುತ್ತೆ, ಅಥವಾ ದಬ್ಬಣ ಸೂಜಿ ಎಲ್ಲ ಬರ್ತಲ್ಲ, ಅದರಿಂದ ಬರಿಬೋದು. ಅಥವಾ ನೀವು ಅವೇನು ಸಿಗಲಿಲ್ಲ ಅಂದರೆ ಪೆನ್ನಲ್ಲೂ ಬರಿಬೋದು. ಬಟ್ ಪೆನ್ನು ಇಂಕ್ ಇಲ್ಲದೆ ಇರತಕ್ಕಂಥ ಒಂದು ಪೆನ್ನಲ್ಲಿ ಬರೆಯೋದು. ಆದಷ್ಟು ನೀವು ತಾಮ್ರದ ಒಂದು ಕಂಬಿ ಮುಖಾಂತರ ಬರೆಯೋದಕ್ಕೆ ಆದಷ್ಟು ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ಕಾಲಮ್ಸ್ ಎಲ್ಲ ಹಾಕಿ ಅದರೊಳಗಡೆ ಈ ಒಂದು ಧನಾಕರ್ಷಣೆ ಮತ್ತು ಜನಾಕರ್ಷಣ ಬೀಜಾಕ್ಷರ ಮಂತ್ರಗಳಿವು. ಈ ಮಂತ್ರಗಳನ್ನ ನೋಡಿ, ಇದು ಒಂದು ಹೇಳ್ತೀನಿ ನಾನು. ಈಗ ಬಂದು ಕ್ರೀಮ್ ಅಂತ ಮೊದಲನೇ ಮನೆಯಲ್ಲಿ ಕ್ರೀಮ್, ಮತ್ತು ಇಲ್ಲಿ 2ರಲ್ಲಿ ಅಕ್ಷರ ಬಂದು 8, ಮತ್ತು ಹಿರೀಮ್ ಮತ್ತು 2, ಮತ್ತು ಶ್ರೀಮ್ ಮತ್ತು 6. ಇಲ್ಲಿ 2ನೇ ಕಾಲಮಲ್ಲಿ ಲಮ್ ಮತ್ತು ಲಮ್ 9, ಶ್ರೀಮ್ 2 ಮತ್ತು ಹ್ರೀಮ್. 3ನೇ ಕಾಲಮಲ್ಲಿ ಓಂ 3, ಐಂ 7, ಓಂ 6. 4ರಲ್ಲಿ ಹ್ರೂಮ್, ಇದರಲ್ಲಿ ಕ್ರೋಮ್, ಇದು ಕ್ರೋಮ್, ಮತ್ತು 5 ರೂಮ್, 4 ಜಮ್, ಎಂ 6, ಹ್ರೀಮ್ 2, ಕ್ರೀಮ್ ಮತ್ತು 8. ಮತ್ತು ಈ 6ನೇ ಕಾಲಮಲ್ಲಿ ರಮ್ 8, ಶಮ್ 3, ಮಮ್. ಮತ್ತು 7ನೇ ಕಾಲಮಲ್ಲಿ ನಮ್ 4, ನಮ್ 5, ಜಮ್ 7. ಈ ರೀತಿ ಬೀಜಾಕ್ಷರ ಮಂತ್ರಗಳನ್ನ ನೀವು ಬರೀಬೇಕು. ಬರೆದುಬಿಟ್ಟು ನೀಟಾಗಿ 5 ಬೀಜಾಕ್ಷರ 5 ತಾಮ್ರದ ರೇಖಲ್ಲೂ ಬರೀಬೇಕು. ಇವಾಗಲೇ ಹೇಳಿದ್ದೀನಿ. ಖಂಡಿತವಾಗ್ಲೂ ಶುಚಿರ್ಭೂತರಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ನೀವು ಶುದ್ಧವಾಗಿ ಕೂತ್ಕೊಂಡು 5 ತಾಮ್ರ ರೇಖಲ್ಲೂ ಈ ರೀತಿ ಗೆರೆಗಳು ಹಾಕ್ಕೊಂಡು 5 ತಾಮ್ರ ರೇಖಲ್ಲೂ ಇದು ಬರ್ಕೋಬೇಕು. 5ರಲ್ಲೂ ಬರೆದಿದ್ದಾದಮೇಲೆ ತಾಮ್ರದ ರೇಖೆಗೆ ನೀವು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು, ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ, ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ, ನೈವೇದ್ಯ ಮಾಡಬೇಕು. ಬೆಲ್ಲದನ್ನೋ ಅಥವಾ ತುಪ್ಪದನ್ನೋ ಮಾಡಿ ಇದಕ್ಕೆ ನೈವೇದ್ಯ ಮಾಡಬೇಕು. ಬೆಲ್ಲದನ್ನ ಅಥವಾ ತುಪ್ಪದನ್ನ, ಮೊಸರನ್ನ ಯಾವುದಾದ್ರೂ ಆಗಲಿ
ಒಂದು ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡೆದು ಇದಕ್ಕೆ ಪೂಜೆ ಮಾಡಿದಾದ್ಮೇಲೆ 5 ರೇಖೆಗಳು ಪೂಜೆ ಮಾಡಿದಾದ್ಮೇಲೆ ನೋಡಿ ಈ ಮಂತ್ರ ಇದೆಯಲ್ಲ, ಓಂ ಸರ್ವಭೂತ ಪ್ರೇತ ಉಚ್ಚಾಟನಾಯ ಸಕಲ ಗ್ರಹ ಪೀಡಾ ನಿವಾರಣಾಯ ಓಂ ಸರ್ವ ವಿಶ್ವರೂಪಾಯ ಸ್ವಾಹ ಅಂತ ಈ ಮಂತ್ರನ 11 ಬಾರಿ ಮಂತ್ರನ ಹೇಳ್ತಾ ನೀವು ಪಂಚಗವ್ಯ ನೀರಿಂದ ಇದ್ರ ಮೇಲೆ ಚಿಮುಕಿಸ್ಬೇಕು. ಪಂಚಗವ್ಯ ಅಂದ್ರೆ ಏನು? ಹಸು, ಗಂಜಲ, ಸಗಣಿ ಮತ್ತು ಹಾಲು, ಮೊಸರು, ತುಪ್ಪ ಇವು ಬರುತ್ತಲ್ಲ, ಇವು ಮೂರುಗಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಅದರಿಂದ ಒಂದು ಹೂವು ತಗೊಂಡು ಹೂವಿಂದ ಅಥವಾ ಒಂದು ಯಾವುದಾದ್ರೂ ತಾಮ್ರದ ಇದರಿಂದನೋ ಒಂದು ಸರಿ ಮಂತ್ರ ಹೇಳ್ಕೊಂಡು ಒಂದು ಸರಿ ಆ ನೀರೆತ್ತಿ ಈ ರೇಖೆ ಮೇಲೆ ಈ ಬೀಜಾಕ್ಷರ ಯಂತ್ರದ ಮೇಲೆ ನೀರನ್ನು ಹಾಕಬೇಕು. ಆ ರೀತಿ 11 ಬಾರಿ ಮಂತ್ರ ಹೇಳ್ತಾ 11 ಬಾರಿನೂ ಈ ರೇಖೆ ಮೇಲೆ ನೀರು ಹಾಕಿ ಈ ಮಂತ್ರನ ಇದಕ್ಕೆ ಅಭಿಷ್ಠಾನ ಮಾಡಿ ಆವಾಹನೆ ಮಾಡಬೇಕು. ಮಾಡಿಕೊಂಡು ನೀವು ಭಕ್ತಿಯಿಂದ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿದಾದ್ಮೇಲೆ ಈ ಯಂತ್ರನ ನಿಮ್ಮ ಅಂಗಡಿಗಳಲ್ಲಿ ಆದರೆ 4 ದಿಕ್ಕಲ್ಲಿ 4 ಯಂತ್ರನ ಕೆಳಗಡೆ ಆದಷ್ಟು ಕೆಳಗಡೆ ಭೂಮಿಯಲ್ಲಿ ಒಳಗಡೆ ನೀವು ಯಾರಿಗೂ ಕಾಣದಿರುತ್ತೆ ಅಲ್ವಾ, ಆ್ಯಕ್ಚುಲಿ ಒಳಗಡೆ ತೋಡಿಡಬೇಕು ಅಂತ ಹೇಳ್ತೀವಿ ನಾವು. ಅಂಗಡಿಯಲ್ಲಿ ಟೈಲ್ಸ್ ಎಲ್ಲ ಆಗಿರುತ್ತೆ, ತೋಡಿಡೋಕ್ಕಾಗಲ್ಲ. ಹಾಗಾಗಿ ನೀವು ಅಂಗಡಿ ಕೆಳಗಡೆ ಚಿಕ್ಕ ಗೋಡೆಗೆ ಏನಾದರೂ ಒಂದು ಉಡ್ಡದ ಪೀಸ್ ತೊಗೊಂಡು ಆ ಪೀಸ್ಗೆ ಅಂಟಿಸ್ಬಿಟ್ಟು ಮಳೆಯಲ್ಲಿ ಹೊಡೆದ್ಬಿಡಿ. ಕೆಳಗಡೆ 4 ದಿಕ್ಕಲ್ಲೂ ಕೆಳಗಡೆ 4 ಯಂತ್ರನ ವುಡ್ ಪೀಸ್ಗೆ ಒಂದು ಮರದ ದಿಂಬೆಗೆ ತಗೊಂಡು ಅದಕ್ಕೆ ಇಟ್ಬಿಟ್ಟು ಗೋಡೆ ಕೆಳಗಡೆಗೆ ಹೊಡೆದು ಬಿಡಿ. ಇಲ್ಲ ಅಲ್ಲಿ ಎಲ್ಲಾದರೂ ಅದ್ರವಾಗ ಕೆಳಗಡೆ ಇರೋ ಥರ ಫಿಟ್ ಮಾಡಿಡಬೇಕು ನೀವು. ಇದು 4. ಇನ್ನು ಒಂದು ಮಿಗಿಲು ಇದನ್ನು ನೀವು ಅಂಗಡಿಯ ಮೇಲ್ಭಾಗದಲ್ಲಿ ಅಂದರೆ ಮುಖ್ಯ ದ್ವಾರ ಇರ್ತೀವಲ್ಲ, ನೀವು ಬರೋದು ಒಳಗಡೆ ಹೋಗೋದು, ಆ ದ್ವಾರದ ಮೇಲ್ಭಾಗದಲ್ಲಿ ಒಂದು ತೆಂಗಿನಕಾಯಿ ಹಾಗೆ ಅದನ್ನು ಕಟ್ಟಿಬಿಟ್ಟು ಬಿಳಿ ಬಟ್ಟೆಯಲ್ಲಿ ಅದು ಅದರೊಳಗಡೆ ಇಟ್ಬಿಟ್ಟು ತೆಂಗಿನಕಾಯಿ ಆ ಬಿಳಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅಂಗಡಿ ಮೇಲೆಗೆ ಕಟ್ಟಬೇಕು. ಅದನ್ನು ದ್ವಾರದ ಮೇಲೆ ಕಟ್ಟಿಬಿಟ್ಟು ಪ್ರತಿನಿತ್ಯ ಅದಕ್ಕೆ ನೀವು ಅದು ಕಡ್ಡಿ ಪೂಜೆ ಮಾಡೋದು ಪ್ರಯತ್ನ ಮಾಡ್ಕೋತಾ ಇದ್ರೆ ನಿಮ್ಮ ಅಂಗಡಿಯಲ್ಲಿ ಖಂಡಿತವಾಗ್ಲೂ ತುಂಬ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ತುಂಬ ಡೆವಲಪ್ಮೆಂಟ್ ಆಗುತ್ತೆ, ತುಂಬ ಶೀಘ್ರವಾಗಿ ಧನಾಕರ್ಷಣೆ ಆಗುತ್ತೆ. ಅತಿ ಹೆಚ್ಚು ನೀವು ಜೀವನದಲ್ಲಿ ಒಂದು ಅಭಿವೃದ್ಧಿಗೆ ನೀವು ಮಾರ್ಗ ನೋಡ್ಕೋಬೋದು. ಇದು ಅಂಗಡಿಗಳಲ್ಲಂತೆಲ್ಲ ಯಾವುದೇ ಬಿಸ್ನೆಸ್ಗಳಲ್ಲೂ ಮಾಡ್ಕೋಬೋದು. ನೀವು ಮನೆಗಳಾದರೆ ಮನೆಗಳಲ್ಲಿ ಮಾಡ್ಕೋಬೋದು. 4 ಯಂತ್ರ 4 ದಿಕ್ಕಲ್ಲಿ ಕಟ್ಟಬೇಕು, ಕೆಳಗಡೆ ಊತಬೇಕು ಭೂಮಿಯಲ್ಲಿ, ಅಥವಾ 4 ಗೋಡೆಗಳಿಗೆ ನೀವು ಎಲ್ಲಾದ್ರೂ ಕೆಳಗಡೆ ಅದನ್ನು ಫಿಟ್ ಮಾಡಿಡಬೇಕು. ಇನ್ನೊಂದು ಮುಖ್ಯ ದಾರದಲ್ಲಿ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಒಳ್ಳೆ ತೆಂಗಿನಕಾಯಿ ಹಾಕಿ ಪೂಜೆ ಮಾಡಿ ಅದರೊಳಗಡೆ ಒಂದು ಯಂತ್ರನ ಹಾಕಿ ಮುಖ್ಯ ದ್ವಾರದ ಮೇಲೆ ಕಟ್ಟಿಬಿಡ್ಬೇಕು. ಪರ್ಮನೆಂಟಾಗಿ ಕಟ್ಬಿಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡಿದಾಗ ನೀವು ಅದಕ್ಕೆ ಪೂಜೆ ಮಾಡಿ ಕಡ್ಡಿ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು. ಆದರೆ ಖಂಡಿತವಾಗ್ಲೂ ಮಂತ್ರ ಹೇಳ್ಬೇಕಾದ್ರೆ ಒಂಚೂರು ತಪ್ಪದೆ ಈ ಮಂತ್ರ ನೀಟಾಗಿ 11 ಬಾರಿ ಹೇಳಿ ಪಂಚಗವ್ಯ ಹೇಳಿದ್ನಲ್ಲ ಆ ನೀರಿಂದ ಇದನ್ನು ಚಿಮಿಸಿ ಯಂತ್ರನ ಈ ರೀತಿ ನೀವು ಸಿಂಪಲ್ಲಾಗಿ ಮತ್ತು ತುಂಬ ಕೆಲಸ ಮಾಡ್ತಕ್ಕಂಥ ಯಂತ್ರ ಇದು. ಮಾರ್ಕೆಟಲ್ಲಿ ತುಂಬ ಜನ ಪುರೋಹಿತರು, ತುಂಬ ಜನ ಜ್ಯೋತಿಷಿಗಳು ಈ ಯಂತ್ರನ ದುಡ್ಡುಗೆ ಮಾರ್ಕೋತಾರೆ. ಅದು ಮಾಡ್ಕೊಡ್ತೀನಿ 1000 ರೂಪಾಯಿ ತೊಗೊತಾರೆ. ನಾನು ಎಲ್ರಿಗೂ ಯೂಸ್ ಆಗಲಿ ಬಡವರಿಗೆ ಅಂತ ಡೈರೆಕ್ಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ನೀವು ಸೀರಿಯಸ್ ತಗೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಒಂದು ವಿಶೇಷವಾದ ಯಂತ್ರ ಇದು. ದಯವಿಟ್ಟು ಮಾಡಬೇಕಾದ್ರೆ ಆ ಥರ ಬೀಳ್ದಿರಾ ಶುದ್ಧವಾಗಿ ವಿಡಿಯೋನ ಮತ್ತೊಂದು ಸರಿ ನೋಡಿ ಮಾಡ್ಕೊಳ್ಳಿ. ಈ ಒಂದು ಬೀಜಾಕ್ಷರ ಮಂತ್ರಗಳನ್ನ ತಪ್ಪು ಬರಿಬೇಡಿ. ವಿಡಿಯೋ ನೋಡ್ಕೊಂಡು ಬರ್ಕೊಳ್ಳಿ, ಯಾಕಂದರೆ ಒಂದೊಂದು ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು. 5 ತಗಡಿನ ರೇಖಲ್ಲಿ ಬರೆದುಬಿಟ್ಟು ಒಂದು ತೆಗಡದ ರೇಖದ ಮೇಲೆ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು. 4 ಯಂತ್ರನ 4 ದಿಕ್ಕಿಗೆ ಅಂಗಡಿಗಳೊಳಗಡೆ ಅಥವಾ ಮನೆಗಳಲ್ಲಿ 4 ದಿಕ್ಕಲ್ಲಿ ಕೆಳಗಡೆ ಅದನ್ನು ಫಿಟ್ ಮಾಡೋ ರೀತಿ ನೀವು ಮಾರ್ಗ ಮಾಡ್ಕೋಬೇಕು. ಇದಕ್ಕೆ ನೈವೇದ್ಯ ಬಂದು ಹೇಳೋದಲ್ಲ, ಮೊಸರನ್ನ ಅಥವಾ ತುಪ್ಪದನ್ನ ಅಥವಾ ಬೆಲ್ಲದನ್ನ 3ರಲ್ಲಿ ಒಂದು ಅನ್ನನ ಮಾಡಿ ನೈವೇದ್ಯ ಮಾಡಬೇಕು. ಮತ್ತು ತೆಂಗಿನಕಾಯಿ ಇಳಿ ಹೊಡೆದು ಇದಕ್ಕೆ ಯಂತ್ರಗಳನ್ನ ನೀವು ಕಟ್ಟಿ ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಮಂತ್ರ ಮಾತ್ರ ಆವಾಗ ಪಠನೆ ಮಾಡ್ತಾ ಇರ್ರಿ ಅಂಗಡಿ ಒಳಗಡೆ. ಈ ಮಂತ್ರ ನೀವು ಆವಾಗ ಒಂದು ಚೀಟಿಲಿ ಬರ್ಕೊಂಬಿಟ್ಟು ಈ ಮಂತ್ರನ ಆವಾಗ ಪೂಜೆ ಮಾಡಿದಾಗೆಲ್ಲ ಯಂತ್ರನ ಪಠನೆ ಮಾಡ್ತಾಯಿದ್ರೆ ನಿಮ್ಮ ಅಂಗಡಿ ವ್ಯಾಪಾರ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಜೀವನದಲ್ಲಿ ಒಳ್ಳೆ ಸಕ್ಸಸ್ ಕಾಣ್ತೀರಾ. ಇದು ಖಂಡಿತ ಆಗುತ್ತೆ. ನಾನು ನಿಷ್ಕಲ್ಮಶವಾಗಿ ಯಾರಿಗೂ ಹೇಳ್ಬಾರ್ದಾಗಿತ್ತು, ಅದು ಇರಲಿ, ಜನ ಉದ್ಧಾರ ಆಗಲಿ, ಚೆನ್ನಾಗಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ನಮಸ್ತೆ ಗೆಳೆಯರೆ.